ಜಯಂತ್ ಮನೆಯಲ್ಲಿ ಸಾಕ್ಷ್ಯಕ್ಕಾಗಿ ಎಸ್ಐಟಿ ಅವರು ಶೋಧವನ್ನ ಮಾಡ್ತಾ ಇದ್ದಾರೆ. ಧರ್ಮಸ್ಥಳ ಭಾಗದ ತಲೆಬುರುಡೆಯನ್ನ ತಂದಿದ್ದೀನಿ ಅಂತ ಚಿನ್ನಯ್ಯ ಹೇಳಿರ್ತಾನಂತೆ. FSL ಪರೀಕ್ಷೆಯಲ್ಲಿ ಚಿನ್ನಯ್ಯನ ಸುಳ್ಳು ಬಯಲಾಗುತ್ತೆ. ಕಾರಣ ಅಲ್ಲಿ ಯಾವುದೇ ಮಣ್ಣಿನ ಸ್ಯಾಂಪಲ್ ಜೊತೆಗೆ ಅದು ಮ್ಯಾಚ್ ಆಗೋದಿಲ್ಲ. ಬೇರೆ ಕಡೆಯಿಂದ ಬುರುಡೆ ತಂದು ಸುಳ್ಳಿನ ಕಥೆಯನ್ನ ಇಲ್ಲಿ ಚಿನ್ನಯ್ಯ ಕಟ್ಟಿರ್ತಾರೆ. ಚಿನ್ನಯ್ಯ ತಂದಿದ್ದ ಬುರುಡೆಯನ್ನ ನೋಡಿದ್ದೇನೆ ಅಂತ ಜಯಂತ್ ಅವರು ಹೇಳ್ತಾ ಇರೋದು. ಜಯಂತ್ರನ್ನ ವಶಕ್ಕೆ ಪಡೆಯುತ್ತಾ SIT ತಗೊಳ್ಬೇಕಾಗತ್ತೆ. ಯಾಕೆ ಅಂತಂದರೆ ಆ ಬುರುಡೆ ವಿಚಾರದಲ್ಲಿ ಈಗ ಬಹಳ ಇಂಪಾರ್ಟೆಂಟ್ ಇದೆ. ಎಲ್ಲಿಂದ ಬಂದಿದ್ದು, ಹೇಗೆ, ಎತ್ತ, ಇವೆಲ್ಲವೂ ಕೂಡ ಇನ್ ಡೀಟೇಲ್ ಆಗಿ ತನಿಖೆಗೆ ಒಳಪಡಬೇಕಾಗತ್ತೆ. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂಥ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳಿ, ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತಹ ಘಟ್ಟಕ್ಕೆ ಬಂದು ತಲುಪ್ತಾ ಇದೆ. ಧರ್ಮಸ್ಥಳದಿಂದ ಬೆಂಗಳೂರಿಗೆ ಬಂದ ನಂತರ ಈಗ ಜಯಂತ್ಗೆ ಇವರ ಪರಿಚಯ ಹೇಗೆ, ಇವರ ಸೂತ್ರಧಾರಿಗಳು ಯಾರು, ಏನು, ಎತ್ತ ಅನ್ನುವಂಥದ್ದು ಇನ್ ಡೀಟೇಲ್ ಆಗಿ ಬರಬೇಕಾಗಿದೆ. ಈಗ ಸದ್ಯಕ್ಕೆ ಏನಾಗ್ತಾ ಇದೆ ಜಯಂತ್ ಅವರ ನಿವಾಸದಲ್ಲಿ? ಅರುಣ್, ಏನಂದ್ರೆ ಪ್ರಮುಖವಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಷ್ಟೇ ಜಯಂತ್ ಮಾತಾಡುವಂಥ ಸಂದರ್ಭದಲ್ಲಿ ಹೇಳಿರುವಂಥದ್ದು, ಆತ ಏನೋ ಮೈಸೂರಿನಿಂದ ಬರೋ ಸಂದರ್ಭದಲ್ಲಿ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ಗೆ ಹೋಗಿ ನಾನು ಆತನನ್ನು ಕರ್ಕೊಂಡು ಬಂದ ಸಂದರ್ಭದಲ್ಲಿ ಆತನ ಬ್ಯಾಗ್ನಲ್ಲಿ ಬುರುಡೆ ಇತ್ತು ಅನ್ನೋದ್ರ ಬಗ್ಗೆ ನನಗೆ ಮಾಹಿತಿ ಇತ್ತು. ಆದರೆ ಮನೆಯ ಒಳಗಡೆ ನಾನು ಯಾವುದೇ ರೀತಿಯ ಬುರುಡೆಯನ್ನು ಕೂಡ ತೆಗೆದು ನೋಡಿರೋಂಥ ಕೆಲಸಗಳನ್ನು ಕೂಡ ಮಾಡಲಿಲ್ಲ. ಜೊತೆಗೆ ಆತ ಕಾನೂನಿನ ಹೋರಾಟನ ಮಾಡಬೇಕು ಅಂತ ಸಂದರ್ಭದಲ್ಲಿ ದೆಹಲಿಗೆ ಆತನನ್ನು ಕರ್ಕೊಂಡು ಹೋಗಿದ್ದೆ. ಅದಾದ ನಂತರ ಸುಪ್ರೀಂ ಕೋರ್ಟ್ನಲ್ಲಿ ಅದರ ಬಗ್ಗೆ ಚಾಲೆಂಜ್ ಮಾಡುವಂಥ ಪ್ರಯತ್ನಗಳನ್ನು ಕೂಡ ನಾವು ಮಾಡಿದ್ದೆ ಅನ್ನೋದ್ರ ಬಗ್ಗೆ ಆತ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಜೊತೆಗೆ ಷಡ್ಯಂತ್ರದ ಬಗ್ಗೆ ನನಗೆ ಯಾವುದೇ ರೀತಿಯ ಮಾಹಿತಿಗಳಿಲ್ಲ ಅಂತಲೂ ಕೂಡ ಈಗ ಜಯಂತ್ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಆದರೆ ಇದೇ ಮನೆಯಲ್ಲಿ ಬಂದಿರುವಂಥದ್ದು, ಆತ ಈ ಮನೆಗೆ ಬರ್ತಾನೆ, ಮನೆಗೆ ಬಂದ ಸಂದರ್ಭದಲ್ಲಿ ಆತನ ಬ್ಯಾಗ್ನಲ್ಲಿ ಬುರುಡೆ ಇತ್ತು ಅನ್ನೋದ್ರ ಬಗ್ಗೆ ಜಯಂತ್ ತಪ್ಪೊಪ್ಪಿಗೆಯನ್ನು ಮಾಡ್ಕೊಂಡಿರುವಂಥದ್ದು. ಜೊತೆಗೆ ಚಿನ್ನಯ್ಯ ಕೂಡ ಈಗ ಆರೋಪಿಯಾಗಿರೋಂಥ ಬಂಧನಕ್ಕೊಳಗಾಗಿರೋಂಥ ಆರೋಪಿ ಚಿನ್ನಯ್ಯ ಏನಿದ್ದಾನೆ ಆತನು ಕೂಡ ಇದೇ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಆ ಹೇಳಿಕೆಯನ್ನು ಆಧರಿಸಿದ ಮೇಲೆ ಈತ ಏನು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ನಿಂದ ಇಲ್ಲಿಗೆ ಬಂದಂಥ ಸಂದರ್ಭದಲ್ಲಿ ಆತನ ಬ್ಯಾಗ್ನಲ್ಲಿ ಬುರುಡೆ ಇತ್ತು ಅಂತೇಳಿ ಹೇಳ್ತಾನೆ. ಆದರೆ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಿಗೆ ಬರೋದಕ್ಕಿಂತ ಮುಂಚಿತವಾಗಿ ಆತನ ಬ್ಯಾಗ್ಗೆ ಬುರುಡೆಯನ್ನು ಕೊಟ್ಟಂಥವ್ರು ಯಾರು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟತೆಗಳಿಲ್ಲ. ಯಾಕೆಂದ್ರೆ ಆತ ಹೇಳ್ತಾನೆ, ಧರ್ಮಸ್ಥಳದ ಏನು ಪ್ರದೇಶದಲ್ಲಿ ನಾನು ಆ ಬುರುಡೆಯನ್ನು ತೆಗೆದಿದ್ದೀನಿ, ಧರ್ಮಸ್ಥಳದಲ್ಲೇ ಆ ಬುರುಡೆಯನ್ನು ನಾನು ತೆಗೆದು ಕೋರ್ಟ್ನ ಮುಂದೆ ಕೊಡಲಿಕ್ಕೆ ತಯಾರನ್ನ ಮಾಡ್ಕೊಂಡಿದ್ದೆ ಅಂತೇಳಿ ಹೇಳ್ತಾನೆ. ಅಂದರೆ ಧರ್ಮಸ್ಥಳದಿಂದ ಬಂದಂಥವನು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ಗೆ ಯಾಕೆ ಹೋದ ಅನ್ನೋದ್ರ ಬಗ್ಗೆಯೂ ಕೂಡ ಸಾಕಷ್ಟು ಅನುಮಾನಗಳಿದ್ದಾವೆ. ಯಾಕೆಂದರೆ ಜಯಂತ್ ಮಾತಿನಲ್ಲೇ ಸಾಕಷ್ಟು ವೇರಿಯೇಷನ್ಗಳಿರುವಂಥದ್ದು. ಆತ ಹೇಳ್ತಾನೆ, ಸುಪ್ರೀಂ ಕೋರ್ಟ್ಗೆ ಹೋಗಿ ಅದನ್ನು ಚಾಲೆಂಜ್ ಮಾಡಬೇಕು ಅಂತೇಳಿ ಪ್ರಯತ್ನಗಳನ್ನು ಮಾಡಲಾಗ್ತಿತ್ತು ಅಂತೇಳಿ ಹೇಳ್ತಾ ಇರೋಂಥದ್ದು. ಸುಪ್ರೀಂ ಕೋರ್ಟ್ಗೆ ಏಕಾಏಕಿ ಈತ ಒಬ್ಬನೇ ಹೋಗಿ ಚಾಲೆಂಜ್ ಮಾಡಲಿಕ್ಕೆ ಸಾಧ್ಯತೆಗಳಿತ್ತ. ಆತನ ಹಿಂದೆ ಇರೋಂಥವ್ರು ಯಾರ್ಯಾರು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಅಸ್ಪಷ್ಟವಾಗಿರುವಂಥದ್ದು. ಆ ಸ್ಪಷ್ಟತೆಗಳನ್ನು ಹುಡ್ಕೋಂಥ ಕೆಲಸಗಳನ್ನು ಈಗ SIT ಅಧಿಕಾರಿಗಳು ಕೂಡ ಮಾಡ್ತಾ ಇದ್ದಾರೆ. ಈಗ ಆ ಮನೆ ಏನಿತ್ತು ಜಯಂತ್ ಮನೆ, ಬಗಲಗುಂಟೆಯಲ್ಲಿರುವಂಥ ಜಯಂತ್ ಮನೆಯಲ್ಲಿ ಮಾಜರ್ ಪ್ರಕ್ರಿಯೆ ನಡೀತಾ ಇದೆ. ಜೊತೆಗೆ ಅಲ್ಲಿ ಏನಾದರೂ ಎವಿಡೆನ್ಸ್ ಸಿಕ್ಕುತ್ತಾ ಅನ್ನೋದ್ರ ಬಗ್ಗೆ ಕೂಡ ಹುಡುಕಾಟವನ್ನು ನಡೆಸ್ತಾ ಇರುವಂಥದ್ದು. ನಿರೀಕ್ಷೆಗಳೇನಪ್ಪಾ ಅಂದರೆ ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಗ್ಯಾದರ್ ಮಾಡುವಂಥ ಪ್ರಯತ್ನಗಳನ್ನು ಮಾಡ್ತಾ ಇರುವಂಥದ್ದು. ಈಗ ಸಾಮಾನ್ಯವಾಗಿ ಸಾಕಷ್ಟು ಕಾಲಾವಕಾಶಗಳಿದ್ದ ಹಿನ್ನೆಲೆಯಲ್ಲಿ ಏನು ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಗ್ಯಾದರ್ ಮಾಡುವಂಥದ್ದು ಅಥವಾ ಕ್ರೋಢೀಕರಿಸುವಂಥ ಕೆಲಸಗಳನ್ನು ಮಾಡಲಿಕ್ಕೆ SIT ಅಧಿಕಾರಿಗಳಿಗೂ ಕೂಡ ಸಾಕಷ್ಟು ಹಿನ್ನಡೆಗಳಾಗ್ತವೆ. ಅಂದರೆ ಮನೆಯಲ್ಲಿರುವಂಥ ಪ್ರತಿಯೊಂದು ವಸ್ತುಗಳು ಜೊತೆಗೆ ಅವನು ಯಾವ ದಿನಾಂಕದೊಂದು ಬಂದಿದ್ದ ಅನ್ನೋದ್ರ ಬಗ್ಗೆ ಕೂಡ ಒಂದು ತಿಳ್ಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡಲಾಗ್ತಾ ಇದೆ. ಆತನ ಹೇಳಿಕೆಗಳನ್ನು ದಾಖಲು ಮಾಡುವಂಥ ಪ್ರಕ್ರಿಯೆಗಳು ನಡೀತಾ ಇದ್ದಾವೆ. ಆತ ಯಾವ್ಯಾವ ಹೇಳಿಕೆಗಳನ್ನು ಕೊಡ್ತಾನೆ ಅದನ್ನೆಲ್ಲ ಕೂಡ ಸಂಪೂರ್ಣವಾಗಿ ದಾಖಲಿಸುವಂಥ ಕೆಲಸಗಳನ್ನು ಕೂಡ ಈಗ SIT ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು. ಅಂದರೆ SIT ಅಧಿಕಾರಿಗಳಿಗೆ ಬೇಕಾಗಿರುವಂಥದ್ದು ಬುರುಡೆಯ ಮೂಲ. ಅಂದರೆ ಏನು ಜಯಂತ್ನ ಮನೆಯಲ್ಲಿ ಬಂದಿದ್ದು, ಜಯಂತ್ನ ಮನೆಯಿಂದ ದೆಹಲಿಗೆ ಹೋಗಿದ್ದು, ದೆಹಲಿಯಿಂದ ಸಾಕಷ್ಟು ಪ್ರಯತ್ನಗಳನ್ನು, ಕಾನೂನು ಹೋರಾಟದ ಪ್ರಯತ್ನಗಳನ್ನು ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಆದರೆ ಜಯಂತ್ನ ಮನೆಗೆ ಬರೋದಕ್ಕಿಂತ ಮುಂಚಿತವಾಗಿ ಬುರುಡೆ ಇತ್ತು ಅಂತ ಹೇಳಿದ್ರೆ ಅದಕ್ಕೆ ಬುರುಡೆಯನ್ನು ಕೊಟ್ಟಂಥವ್ರು ಯಾರು ಅನ್ನೋದ್ರ ಬಗ್ಗೆಯೂ ಕೂಡ ಅಸ್ಪಷ್ಟವಾದ ಹೇಳಿಕೆಗಳನ್ನು ಇದೇ ಚಿನ್ನಯ್ಯ ಕೊಡ್ತಾರೆ. ಹಿನ್ನೆಲೆಯಲ್ಲಿ ಮಾಜರ್ ಪ್ರಕ್ರಿಯೆಗಳನ್ನು ಮಾಡ್ತಾ ಇದ್ದಾರೆ. ಇನ್ನು 3-4 ದಿನಗಳ ಕಾಲ ಮಾತ್ರ ಆತನ ಪೊಲೀಸ್ ಕಸ್ಟಡಿಯ ಅವಧಿ ಇರುವಂಥದ್ದು. ಆ ಪೊಲೀಸ್ ಕಸ್ಟಡಿ ಅವಧಿ ಏನಿದೆ, ಆ ಪೊಲೀಸ್ ಕಸ್ಟಡಿ ಅವಧಿ ಮುಕ್ತಾಯ ಆಗೋದ್ರ ಒಳಗಾಗಿ ಈ ಎಲ್ಲ ಪ್ರಕ್ರಿಯೆಗಳನ್ನು ಕೂಡ ಮುಗಿಸ್ಕೊಳ್ಳುವಂಥ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಇವತ್ತು ಬೆಂಗಳೂರಿನಿಂದ ಬೇರೆ ಬೇರೆ ಪ್ರದೇಶಗಳಲ್ಲಿ ಕೂಡ ಮಾಜರ್ ಪ್ರಕ್ರಿಯೆ ಆಗ್ತದೆ. ಅದಾದ ನಂತರ ಸತ್ಯಮಂಗಲ, ಚಾಮರಾಜನಗರದ ಸತ್ಯಮಂಗಲ ಆತನ 2ನೇ ಪತ್ನಿಯ ಮನೆ ಏನಿದೆ ಅಲ್ಲಿಗೂ ಕೂಡ ಕರೆದುಕೊಂಡು ಹೋಗಿ ಮಾಜರ್ ಮಾಡುವಂಥ ಪ್ರಕ್ರಿಯೆಗಳು ಕೂಡ ನಡೆಯುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಅರುಣ್, ಓಕೆ ಮುರಳೀಧರ್, ಹಾಗೆ ಸಂಪರ್ಕದಲ್ಲಿ ವಾಪಸ್ ಬರ್ತೀನಿ ನಿಮ್ಮ ಹತ್ರ. ಈ ವಿಚಾರದಲ್ಲಿ ಹಲವು ಪ್ರಶ್ನೆಗಳಿದ್ದಾವೆ. ಯಾಕಂದರೆ ಜಯಂತ್ ಅವರು ಏನೋ ಹೇಳಕ್ಕೆ ಹೋಗಿ ಇನ್ನೇನೋ ಹೇಳುತ್ತಾ ಇದ್ದಾರೆ. ಒಂದು ಸುಳ್ಳನ್ನು ಹೇಳಿ ಆ ಸುಳ್ಳನ್ನು ಮುಚ್ಚಿಡೋಕ್ಕೆ 1000 ಸುಳ್ಳುಗಳನ್ನು ಹೇಳುವಂಥ ಪ್ರಯತ್ನಗಳು ಒಂದಾದ ನಂತರ ಒಂದು ನಡೀತಾ ಇದೆ. ಯಾರಿಂದ ಈ ಚಿನ್ನಯ್ಯ ಇವರಿಗೆ ಪರಿಚಯ ಆಗಿತ್ತು, ಹೇಗೆ ಸುಪ್ರೀಂ ಕೋರ್ಟಿಗೆ ಹೋಗಿತ್ತು, ಸ್ಯಾಟಲೈಟ್ ಬಸ್ ನಿಲ್ದಾಣಕ್ಕೆ ಬಂದಿದ್ದು ಹೇಗೆ, ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರಗಳು ಬರಬೇಕಾಗಿದೆ.